ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಒಳ್ಳೆ ರೈಸ್ ಬಾತು ಮತ್ತು ಅದ್ರ ಜೊತೆ ರಾಯ್ತಾ ಸಿಂಪಲ್ಲಾಗಿ ಯಾವ ರೀತಿ ಮನೆಯಲ್ಲಿ ಮಾಡಬಹುದು ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಏನೇನು ಬೇಕಾಗುತ್ತೆ ನಾವು ಒಂದೊಂದಾಗಿ ನೋಡೋಣ. ನೋಡಿ, ನಾನು ಇಲ್ಲಿ ಮೊದಲಿಗೆ ಕುಕ್ಕರ್ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಸೌಟು ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸೇರಿಸಿದ್ದೀನಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1 ಚಮಚ ನಾನು ಜೀರಿಗೆನ ಸೇರಿಸಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಶೇಂಗಾನ ಆ್ಯಡ್ ಮಾಡಿದ್ದೀನಿ. ನೋಡಿ, ಹಸಿ ಶೇಂಗಾ ಇದೆ ಇದು. ನೋಡಿ, 4 ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು, ನೋಡಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಸೇರಿಸ್ತಿದ್ದೀನಿ. ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. 2 ಪುಲಾವ್ದ ಎಲೆನ ಸೇರಿಸಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ನಾನು 1 ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಿಟಿಕೆ ಅರಿಶಿನ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಗರಂ ಮಸಾಲಾನ ಹಾಕ್ತಿದ್ದೀನಿ 1 ಚಮಚ. ನೋಡಿ, ಧನಿಯಾ ಪೌಡ್ರನ್ನ 1 ಚಮಚ ಹಾಕಿ, ನೋಡಿ 1 ಸ್ಪೂನು ತುಪ್ಪನ ಸೇರಿಸ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 1/2 ಕಿಲೋ ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ನೀರು ಬಸಿದ್ಬಿಟ್ಟು ಇದರಲ್ಲಿ ಒಗ್ಗರಣೆಯಲ್ಲಿ ಸೇರಿಸಿದ್ದೀನಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಇಲ್ಲಿ ನಾನು ನೀರನ್ನು ಸೇರಿಸ್ತಿದ್ದೀನಿ. ನೋಡಿ, 1 ಗ್ಲಾಸ್ ನೀರು ಹಾಕಿದ್ದೀನಿ. ನಾನಿಲ್ಲಿ 1/2 ಕಿಲೋ ಅಕ್ಕಿನ ತೊಗೊಂಡಿದ್ದೀನಿ. 1 ಅಥವಾ ಅದಕ್ಕಿಂತ ಸ್ವಲ್ಪ ನೀರನ್ನು ಸೇರಿಸಿ, ನಿಮಗೆ ಮೇಜರ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಇಲ್ಲಿ ನೋಡಿ, ಕಸೂರಿ ಮೇಥಿನ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿನ ಆ್ಯಡ್ ಮಾಡಿದ್ದೀನಿ. ನೋಡಿ, ಕಟ್ ಮಾಡಿಬಿಟ್ಟು ಇದು ಸ್ವಲ್ಪ ಕುದಿ ಬರಲಿ. ನೋಡಿ, ಇದು ಕುದಿ ಬರ್ತಾ ಇದೆ. ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 3 ಸಿಟಿ ಬರೋವರೆಗೂ ಒಲೆ ಮೇಲೆ ಇಟ್ಟಿದ್ದೀನಿ. 3 ಸಿಟಿ ಬಂದಾಯಿತು. ಕುಕ್ಕರ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ತಳಗಿಳಿಸಿ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ರೈಸ್ ಬಾತು ರೆಡಿಯಾಗಿದೆ. ಬನ್ನಿ, ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸೋನಾ ಮಸೂರಿ ರೈಸನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬೇಗ ಆಗುವಂತಹ ರೆಸಿಪಿ ಇದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನೊಂದು ಪ್ಲೇಟ್ನಲ್ಲಿ ಹಾಕಿ ನಿಮಗೆ ತೋರಿಸ್ತೇನೆ. ನೋಡಿ, ಸಿಂಪಲ್ಲಾಗಿ ರೈಸ್ ಬಾತು ನಾವು ಮಾಡಿ ತೋರಿಸಿದ್ದೀವಿ. ನೋಡಿ, ನಿಮಗೆ ಬೇಗ ಮಾಡಿಕೊಂಡು ತಿನ್ನಲಿಕ್ಕೆ ಈಸಿಯಾಗಿ ಬರುತ್ತೆ. ಇದ್ರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಇರುವಂತಹ ನೋಡಿ ರಾಯ್ತಾನ ತೋರಿಸ್ತಿದ್ದೀನಿ. ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಈರುಳ್ಳಿನ ಸ್ವಲ್ಪ ಹಾಕಿದ್ದೀನಿ. ತುರಿದಿಟ್ಟಿರುವಂತಹ ಕ್ಯಾರೆಟ್ ಸೇರಿಸ್ತಿದ್ದೀನಿ. ನೋಡಿ, ಅದ್ರ ಜೊತೆ ತುರಿದಿಟ್ಟಿರುವಂತಹ ಸೌತೆಕಾಯಿ. ನೋಡಿ, ಇಲ್ಲಿ ಕೊನೆಗೆ ನಾನು ಕೊತ್ತಂಬರಿನ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ 1 ಬಟ್ಲು ಮೊಸರನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಸಿಂಪಲ್ಲಾಗಿ ರಾಯ್ತಾನ ಮಾಡಿದ್ದೀನಿ. ನೀವು ಕೇಳ್ತಿದ್ದೀರಿ ರಾಯ್ತಾ ಮಾಡೋದು ಯಾವ ರೀತಿ ಅಂಥೇಳಿ. ಈ ರೀತಿ ಸಿಂಪಲ್ಲಾಗಿ ರಾಯ್ತಾ ಮಾಡಿಬಿಟ್ಟು ರೈಸ್ ಬಾತ್ ಜೊತೆ ತಿಂದರೆ ಸೂಪರಾಗಿರುತ್ತೆ. ನೋಡಿ, ಸಿಂಪಲ್ಲಾಗಿಯೇ ಈ ರೀತಿ ಮಾಡ್ತಾ ಅಡುಗೆ ನಾವು ತಿಂತಾ ಇದ್ದರೆ ಬಹಳ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ರೈಸು ಮತ್ತು
ರಾಯ್ತ. ನೀವು ಬೇಕಿದ್ರೆ ಇದಕ್ಕೆ ಬೂಂದಿನ ಸೇರಿಸ್ಕೊಳ್ಳಿ. ನೋಡಿ, ರೈಸ್ ಬಾತ್ ಜೊತೆ ಈ ರೀತಿ ನೀವು ರಾಯ್ತ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ನಾವು ಮಾಡಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರುಚಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.